ಬಿಬಿಎಂಪಿಯಲ್ಲಿ ದೋಸ್ತಿ ರಾಜಕಾರಣಕ್ಕೆ ಗೆಲುವು ಸಿಕ್ಕಿದೆ. ಗಂಗಾಂಬಿಕೆ ಮೇಯರ್ ಆಗಿ, ರಮೀಳಾ ಉಪಮೇಯರ್ ಈಗಾಗಲೇ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಇಬ್ಬರು ಮಹಿಳೆಯರು ಇವತ್ತು ಇನ್ನು ಮುಂದೆ ಬೆಂಗಳೂರನ್ನ ಕೂಡ ಆಳಲಿದ್ದಾರೆ. ಮೇಯರ್ ಆದಂತಹ ಕಾಂಗ್ರೆಸ್ನ ಗಂಗಾಂಬಿಕೆ ಆಗಿರಬಹುದು, ಉಪಮೇಯರ್ ಆದಂತಹ ಜೆಡಿಎಸ್ನ ರಮೀಳಾ ಆಗಿರಬಹುದು. ಈಗಾಗಲೇ ನಾವು ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸ್ತೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಸತತ 4ನೇ ವರ್ಷ ದೋಸ್ತಿ ಮೈತ್ರಿ ಮುಂದುವರಿಕೆ ಆಗ್ತಾ ಇದೆ. ಬಿಬಿಎಂಪಿಯಲ್ಲಿ ಆಪರೇಷನ್ ಕಮಲ ಫ್ಲಾಪ್ ಆಗಿದ್ದು ಆರ್ ಅಶೋಕ್ಗೆ ಮತ್ತೊಮ್ಮೆ ಭಾರಿ ಮುಖಭಂಗ ಆಗಿದೆ. ಬೆಂಗಳೂರು ಸಾಮ್ರಾಟ್ ಅಶೋಕ್ ಅವರ ಕನಸು ಕೂಡ ಭಗ್ನ ಆಗಿದ್ದು ಈಗಾಗಲೇ ನೂತನ ಬಿಬಿಎಂಪಿಯ ಮೇಯರ್ ಆಗಿ ಕಾಂಗ್ರೆಸ್ನ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರು ಆಯ್ಕೆಯಾಗಿದ್ದಾರೆ. ಜೊತೆಗೆ ಉಪಮೇಯರ್ ಆಗಿ ಜೆಡಿಎಸ್ನ ರಮೀಳಾ ಉಮಾಶಂಕರ್ ಅವರು ಕೂಡ ಆಯ್ಕೆಯಾಗಿದ್ದು ಮೈತ್ರಿ ಸರ್ಕಾರ ಮತ್ತೆ ಮುಂದುವರಿಯುತ್ತೆ ಬಿಬಿಎಂಪಿಯಲ್ಲಿ ಅನ್ನುವಂತಹ ಒಂದು ಸೂಚನೆ ಕೂಡ ಸಿಕ್ಕಿದೆ. 4ನೇ ಬಾರಿಗೆ ಮೈತ್ರಿ ಮತ್ತೆ ಮುಂದುವರಿತಾ ಇದೆ. ಜನರಿಗೆ ಕೊಟ್ಟಂತಹ ಆಶ್ವಾಸನೆಗಳನ್ನ ನಾವು ಈಡೇರಿಸ್ತೇವೆ, ಭರವಸೆಗಳನ್ನ ಈಡೇರಿಸ್ತೇವೆ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಮೇಯರ್ ಹಾಗೆಯೇ ಉಪಮೇಯರ್ ಕೂಡ ಹೇಳಿದ್ದಾರೆ. ಇನ್ನು 1 ವರ್ಷಗಳ ಕಾಲ ಇಡೀ ಒಂದು ಬೆಂಗಳೂರನ್ನ ಇಬ್ಬರು ಮಹಿಳಾ ಮಣಿಯರು ಆಳಲಿದ್ದಾರೆ. ನೂತನ ಬಿಬಿಎಂಪಿಯ ಮೇಯರ್ ಆಗಿ ಆಯ್ಕೆಯಾದಂತಹ ಗಂಗಾಂಬಿಕೆ ಅವರ ಜೊತೆ ನಮ್ಮ ರಿಪೋರ್ಟರ್ ಥಾಮಸ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ನೋಡೋಣ ಬನ್ನಿ. ಬಿಬಿಎಂಪಿ 52ನೇ ಮೇಯರ್ ಆಗಿ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರು ಆಯ್ಕೆಯಾಗಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಅವರು ಇಟ್ಕೊಂಡಿರೋ ಕನಸುಗಳೇನು ಅದ್ರ ಬಗ್ಗೆ ಅವ್ರ ಹತ್ರ ಸ್ವತಃ ಮಾತನಾಡೋಣ. ಮೇಡಮ್, ಈಗ ಬಿಬಿಎಂಪಿ 52ನೇ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಏನು ಮೊದಲನೇ ಆದ್ಯತೆಗಳು, ಏನು ಅನಿಸ್ತಾ ಇದೆ ನಿಮಗೆ? ಖಂಡಿತ ಖುಷಿ ಆಗುತ್ತೆ. ಜೊತೆಗೆ ಜವಾಬ್ದಾರಿ ಅನ್ನೋ ಒಂದು ಹೆಗಲೇರಿಸ್ಕೊಂಡಿದ್ದೀನಿ ನಾನು. ಖಂಡಿತ ಅದನ್ನ 1 ವರ್ಷದ ಅವಧಿಯಲ್ಲಿ ಬಹಳ ಜವಾಬ್ದಾರಿಯುತವಾಗಿ ನಾನು ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ಯತೆಗಳೇನು? ಆದ್ಯತೆಗಳು, ಮೊದಲನೇ ಆದ್ಯತೆ ನಾನು ಸ್ವಚ್ಛತೆ ಬಗ್ಗೆ, ಅದೇ ರೀತಿ ಹೆಲ್ತ್ ಬಗ್ಗೆ, ಬಿಬಿಎಂಪಿ ಶಾಲೆ ಎಜುಕೇಶನ್ ಬಗ್ಗೆ ಒಂದು ಆದ್ಯತೆ ಇದೆ. ಅದೇ ರೀತಿ ಸ್ಟಾರ್ಮ್ ವಾಟರ್ ಡ್ರೈನ್, ಈ ಅಕ್ಟೋಬರ್ ಅಲ್ಲಿ ಏನು ಹೆವಿ ರೈನ್ಫಾಲ್ ನ ಒಂದು ಪ್ರಿಡಿಕ್ಷನ್ ಇದೆ. ಈ ಹಿಂದೆ ಇದ್ದ ಮೇಯರು ಸಭೆಗಳು ಕರೆದು ಅದಕ್ಕೆಲ್ಲ ಪ್ರಿಕಾಷನ್ ತಗೊಂಡಿದ್ರು. ಅದೆಲ್ಲ ಯಾವ ರೀತಿ ನಡೀತಿದೆ ಕೆಲಸಗಳು ಅನ್ನೋದನ್ನ ವೀಕ್ಷಣೆ ಮಾಡಿ ಖಂಡಿತ ಎಲ್ಲ 198 ವಾರ್ಡ್ನ ಸದಸ್ಯರ ಒಟ್ಟಿಗೆ ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಮುಂದುವರಿಸ್ತೀನಿ ಅಂತ ಹೇಳಕ್. ಸವಾಲುಗಳೇನಿದೆ ನಿಮ್ಮ ಮುಂದೆ? ಸವಾಲು ಅಂದ್ರೆ ಮೊದಲನೇದಾಗಿ ಕಸದೆ ಮೇನ್ ಸವಾಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಜೆಡಿಎಸ್ ಜೊತೆಗೆ ಯಾವ ರೀತಿ ಸಮನ್ವಯ ಖಂಡಿತ ಇದು ಸಾಧಿಸ್ಕೊಂಡು ಹೋಗಬಹುದು. ಯಾಕಂದ್ರೆ ಸರ್ಕಾರದಲ್ಲೂ ನಮ್ದು ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಬಿಬಿಎಂಪಿಲೂ ಅದೇ ರೀತಿ ಇರೋದ್ರಿಂದ ಯಾವುದೇ ರೀತಿ ತೊಡಕು ಬರಲ್ಲ ಈ ಒಂದು ವಿಷಯದಲ್ಲಿ ಅಂತ ಹೇಳಿ. ಇಬ್ರು ಮಹಿಳಾ ಮೇಯರ್ಗಳಾಗಿದ್ದೀರಾ. ಯಾಕಂದ್ರೆ ಹಿಂದೆ ಇದ್ದಂತ ಇಬ್ರು ಮಹಿಳಾ ಮೇಯರ್ ಮತ್ತೆ ಉಪಮೇಯರ್ ನಡುವೆ ಸಮನ್ವಯನೇ ಇರಲಿಲ್ಲ. ಸೊ ಜಗಳ ಆಗುವಂತ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗಿತ್ತು. ಈ ಬಾರಿ ಮತ್ತೆ ಹಲವಾರು ವರ್ಷಗಳ ನಂತರ ಮೇಯರ್ ಸ್ಥಾನನೂ ಕೂಡ ಮಹಿಳೆಗಿದೆ, ಉಪಮೇಯರ್ ಸ್ಥಾನನೂ ಮಹಿಳೆಗಿದೆ. ಯಾವ ರೀತಿ ಸಮನ್ವಯ ಸಾಧಿಸ್ಕೊಂಡು? ಗೊತ್ತಿಲ್ಲ, ಹಿಂದೆ ಯಾವ ರೀತಿ ಇದಿತ್ತು ಸಮನ್ವಯತೆ ಗೊತ್ತಿಲ್ಲ. ಈಗ ನಮ್ಮಿಬ್ಬರ ಮಧ್ಯೆ ಸಮನ್ವಯತೆ ಇದ್ದೇ ಇರುತ್ತೆ. ಅವರಿಗೆ ಏನು ಅಧಿಕಾರ ಇದೆ, ಅವ್ರಿಗೆ ಯಾವ್ಯಾವ ಲಿಮಿಟ್ಸ್ ಇದೆ, ಏನೇನ್ ಕೆಲಸ ಮಾಡಬಹುದು ಅದು ಅವ್ರು ಮಾಡ್ತಾರೆ. ನನ್ನ ಲಿಮಿಟ್ಸ್ ಅಲ್ಲಿ ಏನಿದೆ ಅದನ್ನ ನಾನು ಮಾಡ್ಕೊಂಡು ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಸಮನ್ವಯತೆ ಇಲ್ಲದೆ ನಡೆಯಲ್ಲ. ಇದು ಒಟ್ಟಾರೆ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರ ಮಾತುಗಳು. ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ನಾನು ಇಟ್ಕೊಂಡಿರೋ ಕನಸುಗಳನ್ನ ಈಡೇರಿಸ್ತೀನಿ, ಜೆಡಿಎಸ್ ಜೊತೆಗೆ ಸಮನ್ವಯವನ್ನು ಕೂಡ ಸಾಧಿಸ್ತಾನೆ ಮಾತನಾಡ್ತಾ ಇದ್ದಾರೆ. ಕ್ಯಾಮರಾ ಕೊಂಡ ಜೊತೆ ಥಾಮಸ್ ನ್ಯೂಸ್ ಕನ್ನಡ, ಬೆಂಗಳೂರು. ಅದರ ಜೊತೆಗೆ ಈಗಾಗಲೇ ಉಪಮೇಯರ್ ಆಗಿ ಆಯ್ಕೆಯಾಗಿರುವಂತಹ ರಮೀಳಾ ಉಮಾಶಂಕರ್ ಅವರ ಜೊತೆ ಕೂಡ ನಮ್ಮ ರಿಪೋರ್ಟರ್ ಥಾಮಸ್ ಮಾತನಾಡಿಸಿದ್ದಾರೆ. ಅವರ ಆದ್ಯತೆಗಳೇನು ಕೇಳೋಣ. ಬಿಬಿಎಂಪಿ ಉಪಮೇಯರ್ ಆಗಿ ರಮೀಳಾ ಉಮಾಶಂಕರ್ ಆಯ್ಕೆಯಾಗಿದ್ದಾರೆ. ನಮ್ಮ ಜೊತೆಗೆ ಅವ್ರ ಹತ್ರ ಮಾತಾಡೋಣ. ಮೇಡಮ್, ಫಸ್ಟ್ ರಿಯಾಕ್ಷನ್ ಏನು ಅಂತ ಹೇಳಿ? ಫಸ್ಟ್ ರಿಯಾಕ್ಷನ್ ನಮ್ಮೆಲ್ಲ ನಾಯಕರುಗಳಿಗೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡ ಸಾಹೇಬರಿಗೆ ಮತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಕುಮಾರಣ್ಣ ಅವರಿಗೆ, ನಮ್ಮ ಪಕ್ಷದ ಎಲ್ಲ ಶಾಸಕರುಗಳಿಗೆ, ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಪ್ರಕಾಶನ್ ಅವರಿಗೆ ಹಾಗೂ ನಮ್ಮ ಯಜಮಾನರಿಗೆ ಎಲ್ರಿಗೂ ಸಹ, ನಮ್ಮ ಸದಸ್ಯರುಗಳಿಗೆ ಎಲ್ಲರಿಗೂ ಸಹ, ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರಾದ ವಿಶ್ವನಾಥನ್ ಅವರಿಗೆ ಎಲ್ರಿಗೂ ಸಹ ನಾನು ಹೃತ್ಪೂರ್ವಕ ಪೈಪೋಟಿ ಇತ್ತು, ಬಹಳಷ್ಟು ಪೈಪೋಟಿ ಇತ್ತು. 4 ಜನ ಕಾರ್ಪೊರೇಟರ್ಗಳು ಕೂಡ ಬಿಟ್ಟೋಗ್ಬಿಟ್ಟಿದ್ರು. ಕೆಲವು ಸಣ್ಣ ಪುಟ್ಟ ಗೊಂದಲ ಇತ್ತು, ಎಲ್ಲ ಸರಿ ಮಾಡ್ಕೊಂಡಿದ್ದೀವಿ. ಆದ್ರೂ ಇಬ್ರು ಮತದಾನ ಮಾಡಲಿಲ್ಲ, ಪರವಾಗಿಲ್ಲ, ತೊಂದರೆ ಇಲ್ಲ. ನಮಗೆ ಎಲ್ಲ ಜನ ಸದಸ್ಯರು ಸಹಕಾರ ಕೊಟ್ಟಿದ್ದಾರೆ. ಈಗ ಆದ್ಯತೆ ಏನು ಮೇಡಮ್? ಮೊದಲನೇದಾಗಿ ಶಿಕ್ಷಣ, ಸ್ವಚ್ಛತೆ, ಆರೋಗ್ಯ. ಈಗ ಆಡಳಿತಾತ್ಮಕ ವರದಿಗಳನ್ನ ಇಂದಿನ ಉಪಮೇಯರ್ಗಳು ಮಂಡಿಸ್ತೀವಿ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಯಾರು ಕೂಡ ಮಂಡಿಸಿಲ್ಲ. ಬಹುಶಃ ತಮ್ಮ ಅವಧಿಯಲ್ಲಿ ಏನಾದ್ರು ಅದಕ್ಕೆ ಆದ್ಯತೆ ಕೊಡ್ತೀರಾ? ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಆಡಳಿತ ವರದಿ ಮಾಡ್ಲಿಕ್ಕೆ ತುಂಬಾ ಆಸೆ ಇದೆ, ಖಂಡಿತವಾಗಿ ಮಾಡ್ತೀನಿ. ಇದು ಡೆಪ್ಯೂಟಿ ಮೇಯರ್ ಆಗಿರುವಂತಹ ರಮೀಳಾ ಉಮಾಶಂಕರ್ ಮಾತುಗಳು. ಸಾಕಷ್ಟು ವಿಷಯಗಳಿಗೆ ಆದ್ಯತೆ ಕೊಡ್ತೀನಿ ಅಂತ ಮಾತನಾಡ್ಕೊಂಡು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಕೊಂಡ ಜೊತೆ ಥಾಮಸ್ ನ್ಯೂಸ್ ಕನ್ನಡ, ಬೆಂಗಳೂರು. ಈಗಾಗಲೇ ಮೇಯರ್ ಹಾಗೆಯೇ ಉಪಮೇಯರ್ ಕೂಡ ಮಾತನಾಡಿದ್ದಾರೆ. ನಮ್ಮ ಆದ್ಯತೆಗಳು ಏನು ಅನ್ನೋದರ ಬಗ್ಗೆ ಕೂಡ ತಮ್ಮ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈಗಾಗಲೇ ಮೇಯರ್ ಹೇಳೋ ಪ್ರಕಾರ ಸ್ವಚ್ಛತೆಗೆ ಮೊದಲ ಆದ್ಯತೆ ಅನ್ನೋದನ್ನ ಮಾತನ್ನ ಗಂಗಾಂಬಿಕೆ ಅವರು ಹೇಳಿದ್ರೆ, ಆರೋಗ್ಯ, ಶಿಕ್ಷಣ ಹಾಗೆಯೇ ಸ್ವಚ್ಛತೆ ಬಗ್ಗೆ ನನ್ನ ಆದ್ಯತೆ ಅಂತ ಹೇಳ್ತಾರೆ ಉಪಮೇಯರ್ ಆಗಿರುವಂತಹ ರಮೀಳಾ ಅವರು.
ಬೆಂಗಳೂರಲ್ಲಿ ಸೈಟ್ ಮತ್ತು ಅಪಾರ್ಟ್ಮೆಂಟ್ ಕೊಳ್ಳುವವರಿಗೆ ಒಂದು ಸುವರ್ಣಾವಕಾಶ ಇದೆ. ನಿಮ್ಮ ನ್ಯೂಸ್ 18 ಕನ್ನಡ ಬೆಂಗಳೂರಿನ ರಾಜಾಜಿನಗರದ ಕೆಎಲ್ಇ ಗ್ರೌಂಡ್ ನಲ್ಲಿ ಬಿಗ್ ರಿಯಲ್ ಎಸ್ಟೇಟ್ ಎಕ್ಸ್ಪೋವನ್ನು ಆಯೋಜನೆ ಮಾಡಿದೆ. ಇವತ್ತಿನಿಂದ 3 ದಿನಗಳವರೆಗೆ ನಡೆಯಲಿರುವ ಈ ಬಿಗ್ ರಿಯಲ್ ಎಸ್ಟೇಟ್ ಎಕ್ಸ್ಪೋದಲ್ಲಿ ಪ್ರತಿಷ್ಠಿತ 25 ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಭಾಗವಹಿಸ್ತಾ ಇದ್ದಾರೆ.